ಹಾಯ್ ಫ್ರೆಂಡ್ಸ್, ಇವತ್ತು ಹುಳಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕೆ ಮೊದಲಿಗೆ ಶೇಂಗಾನ ಫಸ್ಟು ಹುರಿದು ತೆಗೆದಿಟ್ಕೊಬೇಕು. ಹಾಗೇನು ಡ್ರೈ ಆಗಿನೂ ಹುರಿದು ಬೇಕಾದ್ರೆ ತೆಗೆದಿಟ್ಕೊಬೋದು, ಎಣ್ಣೆಲಿ ಬೇಕಾದ್ರೆ ಹುರಿದು ತೆಗೆದಿಟ್ಕೊಬೋದು. ನಾನು ಎಣ್ಣೆಲಿ ಹುರಿದು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಗ್ಯಾಸ್ ಹಚ್ಕೊಂಡು ಬಿಸಿಗಿಟ್ಕೊಬೇಕು. ಫ್ಲೇಮ್ ದೊಡ್ಡ ಮಾಡಿಕೊಂಡು ನಾನು ಬಾಣಲಿಲಿ ಮಾಡ್ತಾಯಿದ್ದೀನಿ. ನೀವು ಯಾವ ಪಾತ್ರೆ ಇರುತ್ತೆ ಅದರಲ್ಲಿ ಮಾಡ್ಕೊಳ್ಳಿ. ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎಣ್ಣೆ. ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತಿದ್ದೀರೋ ಅಷ್ಟು ನೋಡ್ಕೊಂಡು ಹಾಕಿ. ನಾನು 3 ಜನಕ್ಕೆ ಮಾಡ್ತಿರೋದ್ರಿಂದ ಈ ಎಣ್ಣೆ ಜಾಸ್ತಿ ಆಯಿತು. ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ದೊಡ್ಡ ಉರಿ ಇಟ್ಕೊಂಡಿರಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಬೇಕಾದರೆ ಹಾಕ್ಕೊಬೋದು. ನಾನು ಕಡಲೆಬೇಳೆ ಹಾಕ್ಕೊಂಡಿಲ್ಲ, ನಮ್ಮ ಮನೇಲಿ ಇಷ್ಟಪಡೋದಿಲ್ಲ. ಹಾಗಾಗಿ ಕಡಲೆಬೇಳೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು. ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸಾಕು, ನಮಗಷ್ಟು ಸಾಕು. ನಿಮಗೆ ಬೇಕು ಅಂತಂದರೆ ಕಡಲೆಬೇಳೆನೂ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾನು 3 ಜನಕ್ಕೆ ಮಾಡ್ತಿರೋದ್ರಿಂದ 2 ಸಣ್ಣ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಉದ್ದಿನಬೇಳೆ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಹಸಿರು ಮೆಣಸು ಹೆಚ್ಚಿಟ್ಕೊಂಡಿದ್ದೆ, ಎರಡೂ ಹಾಕ್ಕೊಂಡಿದ್ದೀನಿ. ಒಣಮೆಣಸು ಹಾಕ್ಕೊಂಡು ಮಾಡ್ಕೊಬೋದು. ನನಗೆ ಹಸಿರು ಮೆಣಸಿತ್ತು, ಹಾಗಾಗಿ ಹಸಿರು ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಫ್ರೈ ಆಗೋಕ್ಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆವಾಗ ಈರುಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಚಪ್ಪೆ ಅನಿಸೋದಿಲ್ಲ ಉಪ್ಪು ಚಿತ್ರಾನ್ನದಲ್ಲಿ. ಆಮೇಲೆ ಸ್ವಲ್ಪ ಶುಂಠಿನ ಗುದ್ದುಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ. ನೀವು ತುರಿದು ಬೇಕಾದರೂ ಹಾಕ್ಕೊಬೋದು. ಇದು ಫ್ರೈ ಆದಮೇಲೆ ಒಂದು 3 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದೇ ನಾನು ಹೇಳ್ದಂಗೆ ಕ್ವಾಂಟಿಟಿ ಮೇಲೆ ಡಿಪೆಂಡು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ರೆ ಜಾಸ್ತಿ ಈರುಳ್ಳಿನೂ ಜಾಸ್ತಿ ತೊಗೊಳ್ಳಿ. ಅರಿಶಿನ, ಉಪ್ಪು, ಹಸಿರು ಮೆಣಸು 3 ತೊಗೊಂಡಿದ್ದೀನಿ ನಾನು. ನೀವೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಕರಿಬೇವಿನ ಸೊಪ್ಪು ಜಾಸ್ತಿ ತೊಗೊಳ್ಳಿ. ಉದ್ದಿನಬೇಳೆ, ಸಾಸಿವೆ ಎಲ್ಲನೂ ಅಷ್ಟೇ ಜಾಸ್ತಿ ತೊಗೊಳ್ಳಿ. ನಾನು 3 ಜನಕ್ಕಾಗಷ್ಟು ಮಾಡ್ತಾ ಇರೋದ್ರಿಂದ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಮೊದಲಿಗೆ ಒಗ್ಗರಣೆಗೆ ಇಡೋ ಟೈಮಲ್ಲೇ ಹುಳಿನ ನಾನೊಂದು ನಿಂಬೆಹಣ್ಣು ಗಾತ್ರದಷ್ಟು ಹುಳಿನ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಗಿವುಂಚಿ ಹುಳಿ ಮಾತ್ರ ಹಿಂಡ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡ್ತಾಯಿದ್ವಲ್ಲ ಅದಕ್ಕೆ ನಾನು ಆವಾಗಲೇ ಶೇಂಗಾನ ಮೊದಲಿಗೆ ಯಾಕೆ ಹುರಿದಿಟ್ಕೊಂಡೆ ಅಂದರೆ ಇದಕ್ಕೋಸ್ಕರನೇ. ಹುಳಿದು ನೀರು ಹಿಂಡೋದ್ರಿಂದ ಶೇಂಗಾನ ಈ ಒಗ್ಗರಣೆಗೆ ಹಾಕ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಶೇಂಗಾ, ಚೆನ್ನಾಗಾಗೋದಿಲ್ಲ ತಿನ್ನೋಕ್ಕೆ. ಹಾಗಾಗಿ ಅದನ್ನು ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದು ಫುಲ್ ಗೊಜ್ಜೆಲ್ಲ ಆಗಿ ಅನ್ನ ಎಲ್ಲ ಕಲಸೋ ಟೈಮಲ್ಲಿ ಶೇಂಗಾನ ಮೇಲಿಂದ ಹಾಕ್ಕೊಬೋದು. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಚೂರು ಸಾಕು. 1 ಇಂಚ್ ಆಗಷ್ಟು ಬೆಲ್ಲ. ಇದು ಈ ಹುಣಸೆ ಹುಳಿ ಹಿಂಡಿ ಮಾಡುವಂಥ ಐಟಮ್ಸ್ಗಳಿಗೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಆವಾಗ ಬರೀ ಈರುಳ್ಳಿ ಬೇಯೋಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೆ. ಹಾಗಾಗಿ ಇವಾಗ ಗೊಜ್ಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೆ. ನೀವು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಈಗಲೇ ಹಾಕ್ಕೊಂಬೇಡಿ, ಯಾಕಂತೇಳಿದ್ರೆ ಅನ್ನ ಕಲಿಸುವಾಗ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಬೇಕಾದ್ರೆ ಹಾಕಿ ಅಡ್ಜಸ್ಟ್ ಮಾಡ್ಕೊಬೋದು. ಸೈಡಲ್ಲಿ ನೀವು ಈ ಟೈಮಲ್ಲಿ ಅನ್ನ ಕುಕ್ಕರಲ್ಲಿ ಮಾಡ್ತಿರೋ ಹಾಗೆ ಮಾಡ್ತಿರೋ, ಈ ಟೈಮಲ್ಲಿ ಅನ್ನ ಇಟ್ಕೊಂಡ್ರೆ ಗೊಜ್ಜು ರೆಡಿ ಆದ ತಕ್ಷಣ ಮಾಡ್ಕೊಬೋದು. ಇಲ್ಲಂತಾಯಿತು ಹಿಂದಿನ ದಿನದ ಅನ್ನ ಉಳಿದಿದೆ, ಬೆಳಗ್ಗೆ ಮಾಡಿ ಅನ್ನ ಉಳಿದಿದೆ, ಮಧ್ಯಾಹ್ನಕ್ಕೆ ಮಾಡ್ಕೊತೀನಿ ಚಿತ್ರಾನ್ನ ಅಂದರೆ ಈ ಥರ ಗೊಜ್ಜು ಮಾಡ್ಕೊಬೋದು. ನಾನು ಬೆಳಗ್ಗೆ ತಿಂಡಿಗೆ ಮಾಡ್ತಿರೋದ್ರಿಂದ ಫ್ರೆಶ್ಶಾಗಿ ಅನ್ನ ಮಾಡಿಟ್ಕೊಂಡಿದ್ದೆ. ಅದು ಫುಲ್ಲು ಗೊಜ್ಜು ಹುಳಿ ಹಿಂಡಿದ್ವಲ್ಲ, ಅದೆಲ್ಲ ನೀರೆಲ್ಲ ಹಬೆ ಥರ ಹಾದು ಹೋಗಿ ಫುಲ್ ಗೊಜ್ಜು ಥರ ಆಗಿಬಿಡುತ್ತೆ. ನಂದು ಅನ್ನ ರೆಡಿಯಾಗಿತ್ತು, ಗೊಜ್ಜು ಥರ ಆಗಿದೆ. ಫುಲ್ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ, ಹುಳಿ ಮಾತ್ರ ಉಳ್ಕೊಂಡು ನೀರೆಲ್ಲ ಹೋಗಿ. ನಾನೊಂದು ಸ್ವಲ್ಪ ಹುಳಿ ಗೊಜ್ಜನ್ನು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಯಾಕಂತೇಳಿದ್ರೆ ಕೆಲವೊಂದೊಂದು ಹುಳಿಗಳು ತುಂಬ ಹುಳಿ ಇರುತ್ತೆ. ನಮ್ಮದು ಗೊಜ್ಜು ಮತ್ತು ಹುಳಿ ಆಗಿಬಿಟ್ಟು ಸ್ವಲ್ಪ ಅನ್ನ ಹಾಕೋಷ್ಟೊತ್ತಿಗೆ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಗೊಜ್ಜು ತೆಗೆದಿಟ್ಕೊಬೇಕು ಯಾವುದೇ ಗೊಜ್ಜು ಕಲಿಸುವಾಗಾದ್ರೂ. ಆಮೇಲೆ ಟೇಸ್ಟ್ ನೋಡಿಕೊಂಡು ಗೊಜ್ಜು ಬೇಕಾಗುತ್ತೆ ಅಂದರೆ ಸ್ವಲ್ಪ ಹಾಕ್ಕೊಂಡು ಮತ್ತು ಕಲಿಸ್ಕೋಬೋದು. ಫಸ್ಟಿಗ್ಲೇ
ಅಷ್ಟು ಗೊಜ್ಜಿಗೂ ಅನ್ನ ಹಾಕ್ಕೊಂಡು ಕಲಗಿಸ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಹುಳಿ ಜಾಸ್ತಿ ಆಗಿರುತ್ತೆ, ಉಪ್ಪು ಜಾಸ್ತಿ ಆಗಿರುತ್ತೆ. ಈ ಗೊಜ್ಜು ಐಟಮ್ಗಳಿಗೆಲ್ಲ ಹಾಗೆ ಸ್ವಲ್ಪ ಸಪ್ರೇಟಾಗಿ ಗೊಜ್ಜು ತೆಗೆದಿಟ್ಕೊಬೇಕು. ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಆಮೇಲೆ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಟೇಸ್ಟ್ ನೋಡ್ಕೊಬೇಕು. ಉಪ್ಪು ಬೇಕಾಗುತ್ತಾ, ಹುಳಿ ಬೇಕಾಗುತ್ತಾ, ಗೊಜ್ಜು ಏನಾರು ಎಕ್ಸ್ಟ್ರಾ ಬೇಕಂತ. ನನಗೆ ಸ್ವಲ್ಪ ಗೊಜ್ಜು ಬೇಕಿತ್ತು, ಹುಳಿ ಸ್ವಲ್ಪ ನಂದು ಅಷ್ಟು ಹುಳಿ ಜಾಸ್ತಿ ಇಲ್ಲ. ಹಾಗಾಗಿ ಕೆಲವೊಂದೊಂದು ಹುಳಿಗಳು ಕಪ್ಪು ಹುಳಿಗಳು ಬರುತ್ತೆ, ಅದೆಲ್ಲ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಇದು ನನಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕಿತ್ತು, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ. ಹುಳಿ ಗೊಜ್ಜನ್ನ ಹಾಕಿ ಕಲಿಸ್ಬಿಟ್ಟು ಹದ ಎಲ್ಲ ಸರಿ ಆದಮೇಲೆ ಶೇಂಗಾ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಬೋದು. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ತೊಂದರೆ ಇಲ್ಲ. ನನಗಿತ್ತು ಹಾಕ್ಕೊಂಡಿದ್ದೆ. ಯಾಕಂದರೆ ಆಲ್ರೆಡಿ ನಾವು ಬೇವಿನ ಸೊಪ್ಪು, ಉದ್ದಿನಬೇಳೆ ಎಲ್ಲ ಹಾಕಿರ್ತೀವಿ, ಶುಂಠಿ ಎಲ್ಲ ಫ್ಲೇವರ್ ಚೆನ್ನಾಗಿ ಬಂದಿರುತ್ತೆ ಆಲ್ರೆಡಿ. ಹಾಗಾಗಿ ನಿಮಗೆ ಕೊತ್ತಂಬರಿ ಸೊಪ್ಪೇನು ಬೇಕು ಅಂತ ಇರೋದಿಲ್ಲ. ನನಗಿತ್ತಲ್ಲ, ಹಾಗಾಗಿ ಹಾಕ್ಕೊಂಡಿದ್ದೆ. ಇಷ್ಟು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿರುತ್ತೆ. ಹುಳಿ ಚಿತ್ರಾನ್ನ ಇದು. ಹುಣಸೆ ಹಣ್ಣಿನ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಅಲ್ಲ, ಹುಣಸೆ ಹಣ್ಣು ಚಿತ್ರಾನ್ನ. ನೋಡಿ ಫ್ರೆಂಡ್ಸ್, ಚಿತ್ರಾನ್ನ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.